ಲೋಕನಾಯಕ ಬ್ಯಾಂಕ್ ನೂತನ ಶಾಖೆ ಅನಾವರಣ. ಕೆರೂರಿನಲ್ಲಿ 6ನೇ ಶಾಖೆಯ ಅದ್ಧೂರಿ ಶುಭಾರಂಭ. ಗ್ರಾಹಕರ ನೆಚ್ಚಿನ ಬ್ಯಾಂಕ್ ಆಗಿ ಲೋಕನಾಯಕ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಮುಧೋಳ ಮನೆ ಮಾತಾಗಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ. ಹೌದು, ಲೋಕನಾಯಕ ಬ್ಯಾಂಕ್ ತನ್ನ 6ನೇ ಶಾಖೆಯನ್ನ ಇದೀಗ ಬಾದಾಮಿ ತಾಲೂಕಿನ ಕೆರೂರಿನಲ್ಲಿ ಆರಂಭಿಸಿದೆ. ಈ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಮಾಜಿ ಸಚಿವ ಎಸ್.ಆರ್. ಪಾಟೀಲ್, ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷ ಪ್ರಕಾಶ್ ತಪಶೆಟ್ಟಿ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯ್ ಕುಮಾರ್ ಸೇರಿ ಸಹಕಾರಿ ದಿಗ್ಗಜರು, ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕೆರೂರಿನ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು. ನೂತನ ಕಚೇರಿಗೆ ಬರ್ತಿದ್ದಂತೆ ಸಿಬ್ಬಂದಿಗಳು ಶ್ರೀಗಳ ಆಶೀರ್ವಾದ ಪಡೆದರು. ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ರಿಬ್ಬನ್ ಕತ್ತರಿಸುವ ಮೂಲಕ ಬ್ಯಾಂಕ್ ಲೋಕಾರ್ಪಣೆಗೊಳಿಸಿದರು. ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ಬನಶಂಕರಿ ಜಾನಪದ ಕಲಾ ತಂಡದವರಿಂದ ಪ್ರಾರ್ಥನಾ ಗೀತೆ ಮೊಳಗಿತು. ಇದೇ ವೇಳೆ ಸಾಂಕೇತಿಕವಾಗಿ ಎಸ್.ಆರ್. ಪಾಟೀಲ್ ಅವರು ಗ್ರಾಹಕರಿಗೆ ಎಫ್ಡಿ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡಿದರು. ಎಸ್.ಆರ್. ಪಾಟೀಲ್ ಸೇರಿದಂತೆ ಅನೇಕರು ಲೋಕನಾಯಕ ಬ್ಯಾಂಕಿನ ಕಾರ್ಯವೈಖರಿಗೆ ಮೆಚ್ಚುಗೆ ಮತ್ತು ನೂತನ ಶಾಖೆಗೆ ಶುಭ ಕೋರಿದ್ರು. ಉದ್ಘಾಟನೆಯ ದಿನವೇ ಹಲವಾರು ಜನ ಡೆಪಾಸಿಟ್ ಸಹ ಮಾಡಿದ್ರು. ಸಿಬ್ಬಂದಿಗಳು ಸೇರಿ ಅನೇಕರಿಗೆ ಸನ್ಮಾನಿಸಲಾಯಿತು. ಲೋಕನಾಯಕ ಬ್ಯಾಂಕ್ನ ಪ್ರಧಾನ ಕಚೇರಿ ಮುಧೋಳದಲ್ಲಿದೆ. ಜೊತೆಗೆ ಲೋಕಾಪುರ, ಬಾಗಲಕೋಟೆ, ಜಮಖಂಡಿ, ಮಹಾಲಿಂಗಪುರದಲ್ಲಿ ಶಾಖೆಯನ್ನ ಹೊಂದಿತ್ತು. ಈಗ 6ನೇ ಶಾಖೆ ಕೆರೂರಿನಲ್ಲಿ ಆರಂಭಿಸಿದ್ದು ಗ್ರಾಹಕರಿಗೆ ಅನುಕೂಲವಾಗಿದೆ. ಅದ್ಧೂರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಭಾರತಿ ಪಾಟೀಲ್, ಸುಮನಾ ಕೋಲಾರ್, ಆರ್ಥಿಕ ಸಲಹೆಗಾರ ಜಗದೀಶ್ ಪಾಟೀಲ್, ಕಾನೂನು ಸಲಹೆಗಾರ ರಾಮಕೃಷ್ಣ ಬುದ್ನಿ, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕ ಜಿಎನ್ ಪಾಟೀಲ್, ಸಿಇಒ ಮಂಜುನಾಥ್ ಲೆಂಕೆಪ್ಪನವರ್ ಹಾಗೂ ಎಲ್ಲಾ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ರನ್ ಟಿವಿ ನ್ಯೂಸ್, ಕೆರೂರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.